ಹಾಯ್ ಹೆಲೋ ಎಲ್ಲ ಕರ್ನಾಟಕ ಜನತೆಗೂ ನಾನು ಮಾಡುವ ನಮಸ್ಕಾರಗಳು. ನಾನು ಇವತ್ತು ಸೋಮವಾರ ಎಪಿಸೋಡು ವೀಕೆಂಡ್ 2ನೇ ವೀಕೆಂಡ್ ವಾರ ತದನಂತರದ ಎಪಿಸೋಡ್ ಬಗ್ಗೆ ನನ್ನ ಅನಿಸಿಕೆ ಬಗ್ಗೆ ವ್ಯಕ್ತಪಡಿಸ್ತೀನಿ. ನಿಮಗೆಲ್ಲರಿಗೂ ಕ್ಲಾರಿಟಿ ಕೊಡೋದಾಗೆ ನಾನು ಲೈವ್ ನೋಡ್ತಿಲ್ಲ. ನಾನು ಓನ್ಲಿ ಎಪಿಸೋಡ್ ನೋಡಿ ಎಪಿಸೋಡಲ್ಲಿ ನನಗೇನು ಅನಿಸ್ತು ಅನ್ನೋದು ನಾನು ನನ್ನ ಅಭಿಪ್ರಾಯನ ವ್ಯಕ್ತಪಡಿಸ್ತೀನಿ. ಸೊ ಸ್ಟಾರ್ಟಿಂಗ್ ಎಪಿಸೋಡ್ ಸ್ಟಾರ್ಟ್ ಆದಲ್ಲೇ ಜೊತೆಯಲ್ಲಿ ಅಂತ ಸಾಂಗ್ ಸ್ಟಾರ್ಟ್ ಆಗುತ್ತೆ. ಸೊ ಎಲ್ಲೋ ಹಿಂಟ್ ಕೊಟ್ಟಂಗೆ ಆಯಿತು. ಜೊತೆಯಲ್ಲಿರೋ ಜಂಟಿಗಳೆಲ್ಲ ಸಪ್ರೇಟ್ ಆಗೋ ಥರ ಹಿಂಟ್ ಇರೋ ಥರ ಸಾಂಗೇ ಹಾಕಿದ್ರು. ಮೇ ಬಿ ಅದೇ ಲಾಸ್ಟ್ ಜೊತೆಯಲ್ಲಿ ಆ ದಿನ ಜಂಟಿಗಳು ಆಡೋದನ್ನು ಅದು ಇಂಡೈರೆಕ್ಟಾಗಿ ಮೇ ಬಿ ಬಿಗ್ ಬಾಸ್ ಆ ಸಾಂಗ್ ಮೂಲಕ ವ್ಯಕ್ತಪಡಿಸ್ತಿದ್ರು ಅನಿಸುತ್ತೆ. ಸೊ ಸಾಂಗ್ ಆದಮೇಲೆ ನಮಗೆ ಧ್ರುವ ಅವರು ವೀಕೆಂಡ್ ಎಪಿಸೋಡಲ್ಲಿ ಸುದೀಪ್ ಸರ್ ಹೇಳಿದ್ದು ಅವರು ಒಳ್ಳೆತಕ್ಕಾಗಿ ಎಲ್ಲೋ ಅವರು ಇನ್ನೊಬ್ರಿಗೆ ಸಹಾಯ ಮಾಡೋಕ್ಕೆ ಹೋಗಿ ಮಾಡ್ತಾ ಬರದಲ್ಲಿ ಅವ್ರ ಆಟ ತೊಂದರೆ ಆಗ್ತಾಯಿದೆ, ಅವ್ರ ಆಟ ಕಾಣಿಸ್ಕೊತಿಲ್ಲ ಅಂತ ಹೇಳಿದ್ದೇ ಆಗಲಿ, ಎಲ್ಲ ಕಂಟೆಸ್ಟೆಂಟ್ ಅವ್ರಿಗೆ ಅದೇ ಇನ್ಪುಟ್ ಕೊಟ್ಟಾಗ ಅವರು ಎಲ್ಲೋ ನೆಗೆಟಿವ್ ಆಗಿ ತೊಗೊಂಡ್ರು ಅನಿಸುತ್ತೆ. ಆ್ಯಂಡ್ ಅದರಲ್ಲಿ ಸ್ಪಂದನಾ ಮಾಲು ಅವರು ಹೇಳಿರ್ತಾರೆ ಧ್ರುವ ಅವ್ರಿಗೆ ದಟ್ ಎಲ್ಲೋ ಎಮೋಷ್ನಲ್ ಆಗಿ ಅವರು ಸ್ವಲ್ಪ ಎಮೋಷ್ನಲ್ ಸಂಬಂಧದಲ್ಲಿ ಅವರು ಎಲ್ಲೋ ಕಳೆದೋಗ್ತಾ ಇದ್ದಾರೆ ಅಂತ. ಅದೇ ಅವ್ರಿಗೆ ತುಂಬ ಟ್ರಿಗರ್ ಆಗಿದೆ ಅನಿಸುತ್ತೆ. ಅದೇ ಸಮಯದಲ್ಲಿ ಸ್ಪಂದನಾ ಮಾಳು ಅವ್ರಿಗೆ ಫೈನಲಿಸ್ಟ್ ಆಗಿ ಜನ ಮೆಚ್ಚಿದ ಫೈನಲಿಸ್ಟ್ ಆಗಿ ಸೆಲೆಕ್ಟ್ ಆದಾಗ ಅದು ಆ ಟ್ರಿಗರ್ಗೆ ಇನ್ನೂ ಒಂದು ಸ್ವಲ್ಪ ಎಣ್ಣೆ ಸುರಿದಂಗೆ ಆಗಿದೆ. ಸೊ ಅದನ್ನು ಆ ಆ್ಯಂಗರ್ನ ಅಲ್ಲಿಂದನೇ ಧ್ರುವ ಅವ್ರಿಗೆ ಸ್ಟಾರ್ಟ್ ಆಗಿದೆ. ಆ್ಯಂಡ್ ಇನ್ನೊಂದು ಕಡೆ ನಾನು ಧ್ರುವ ಅವ್ರದ್ದು ಇನ್ನೊಂದು ಕಂಟಿನ್ಯೂ ಮಾಡೋಕ್ಕಿಂತ ಮುಂಚೆ ಜನ ಮೆಚ್ಚಿದ ಸ್ಪಂದನಾ ಮಾಲುಗೆ ಮೇ ಬಿ ಬರೀ ಓಟ್ಸು ಸ್ಪಂದನಾ ಅವ್ರು ನೋಡಿ ಹಾಕೋದು, ಅವ್ರ ಸೀರಿಯಲ್ ನೋಡೋದಕ್ಕಿಂತ ಈ ಬಿಗ್ ಬಾಸ್ ಮನೆಯಲ್ಲಿ ಅವರು 2 ವೀಕ್ಸ್ ಪರ್ಫಾರ್ಮೆನ್ಸ್ ನೋಡಿದರೆ ನನಗೆಲ್ಲೋ ಅದು ಯಾರೋ ತುಂಬ ಕಷ್ಟಪಟ್ಟು, ಇವಾಗ ಎಕ್ಸಾಂಪಲ್ ಆಗಿ ತೊಗೊಂಡ್ರೆ ಗಿಲ್ಲಿ ಮತ್ತು ಕಾವ್ಯ ಅವರು ತುಂಬ ಎಫರ್ಟ್ ಹಾಕ್ತಿದ್ದಾರೆ ಸ್ಟಾರ್ಟಿಂಗಿಂದ. ಬಟ್ ಅವ್ರು ಕಂಪೇರ್ ಮಾಡಿ ಎಲ್ಲೋ ತುಂಬ ಲೀಸ್ಟಲ್ಲಿದ್ದಾರೆ ಅನಿಸುತ್ತೆ. ಸ್ಪಂದನಾ ಹಾಗೂ ಮಾಲು ಅವ್ರ ಮನೆಯಲ್ಲಿ ಇನ್ವಾಲ್ವ್ಮೆಂಟ್ ಆಗಿರ್ಬೋದು, ಟಾಸ್ಕಲ್ಲಿ ಇನ್ವಾಲ್ವ್ಮೆಂಟ್ ಆಗಿರ್ಬೋದು, ಬೇರೆ ಇದರಲ್ಲಿ ಇದರಲ್ಲಿ ಅವರು ಮುಂದೆ ಬರೋದಿಲ್ಲ. ಓನ್ಲಿ ಮಾಲು ಅವ್ರು ಸ್ವಲ್ಪ ಗೇಮ್ಸ್ ಆಡಿರ್ಬೋದು. ಅದರ್ವೈಸ್ ಮನೆಯಲ್ಲಿ ಇನ್ವಾಲ್ವ್ಮೆಂಟ್ ಆಗಲಿ, ಸ್ವಲ್ಪ ಎಂಟರ್ಟೈನಿಂಗ್ ಆಗಲಿ, ಅವ್ರ ಐ ಕ್ಯಾಚಿಯಾಗಿ ಏನೋ ಓಕೆ ಇವರಿಂದ ನಮ್ಗೆ ಬಿಗ್ ಬಾಸ್ ನೋಡೋದಕ್ಕೆ ಇಂಟ್ರೆಸ್ಟ್ ಇನ್ಕ್ರೀಸ್ ಆಗ್ತಾಯಿದೆ ಅಂತಾಗಲಿ ಏನೂ ನಾನು ಕಂಡಿಲ್ಲ. ಬಟ್ ಎನಿವೇ ಎಲ್ಲ ಅವರ ಫಾಲೋವರ್ಸ್ ಅವ್ರನ್ನ ಸೆಲೆಕ್ಟ್ ಮಾಡಿ ಅವ್ರಿಗೆ ಫೈನಲಿಸ್ಟ್ ಮಾಡಿದ್ದಾರೆ. ಸೊ ನನಗೆ ಅನ್ಫೇರ್ ಅನಿಸ್ತು. ಮೇ ಬಿ ಅದು ನನ್ನ ಪ್ರಕಾರ ಅದು ಬೇರೆಯವ್ರಿಗೆ ಅದು ಸರಿ ಕೂಡ ಅನಿಸ್ಬೋದು. ಸೊ ಇದೇ ಬ್ಯಾಕ್ಗ್ರೌಂಡಿಂದ ಮಂಡೇ ಎಪಿಸೋಡಲ್ಲಿ ಧ್ರುವ ಅವರು ಕ್ಯಾರಿ ಫಾರ್ವರ್ಡ್ ಮಾಡ್ತಾರೆ. ಅವರು ಎಲ್ಲರ ಮುಖನೂ ಬಹಿರಂಗ ಪಡಿಸ್ತೀನಿ ಅಂತ ಬರದಲ್ಲಿ ಹೇಳೋ ವಿಧಾನದಲ್ಲಿ ಸ್ವಲ್ಪ ಕೋಪ ಅವರ ಒಳಗಡೆ ಇರೋ ಅವರ ಕೆಟ್ಟ ಮನುಷ್ಯನ ಆಚೆ ತಂದ್ರೂ ಅನಿಸುತ್ತೆ. ಯಾವುದೋ ಅಲ್ಲಿ ಒಂದು ವಾಟರ್ ಬಾಟಲ್ಗೋಸ್ಕರ ಆಗಲಿ ಆ ಚೇರ್ ಅದನ್ನು ಸರಿ ಮಾಡೋದ್ರಲ್ಲಿ ಅಷ್ಟು ಕಿರ್ಚಾಡಿ ಸ್ಪಂದನಾ ಮಾಲು ಅವ್ರಿಗೆ ಹೇಳಬಾರ್ದು ಅನಿಸ್ತಿತ್ತು. ಹಿಸ್ ಕನ್ಸರ್ನ್ ಅವ್ರು ಹೇಳ್ತಿರೋ ಪಾಯಿಂಟ್ ಕರೆಕ್ಟ್ ಇತ್ತು. ಎಲ್ಲೋ ಎಫರ್ಟ್ ಆಗ್ದಿರಾನೆ ಅವರು ಜನ ಮೆಚ್ಚಿದ ನಾಯಕರು ಅವ್ರ ಪರ್ಸ್ಪೆಕ್ಟಿವಲ್ಲಿ ಅನಿಸಿದ್ದು ನಾನು ಹೇಳ್ದಂಗೆ ನನಗೂ ಅದೇ ಅನಿಸ್ತು. ಅದು ಹೇಳೋ ರೀತಿ ಹೇಳ್ಬೋದಾಗಿತ್ತು. ಬಟ್ ಅದನ್ನಿಟ್ಕೊಂಡು ಬೇರೆ ಟಾಸ್ಕ್ಗಳಿಗೆ ಅವ್ರು ಮಾಡೋ ಕೆಲಸದಲ್ಲಿ ಅಷ್ಟು ಕಿರ್ಚಾಡಿ ಹೇಳೋ ಅವಶ್ಯಕತೆ ಇರಲಿಲ್ಲ. ಅದು ಅವರು ಅಂದ್ಕೊಂಡಿದ್ದಾರೆ ಬರೀ ಕಿರ್ಚಾಡಿಬಿಟ್ರೆ ಎಲ್ಲರೂ ಕಿರ್ಚಾಡಿರೋರೇ ವೀಕೆಂಡಲ್ಲಿ ಮಾತಾಡ್ತಾ ಇದ್ದಾರೆ ಅಂದ್ಕೊಂಡ್ರೆ, ಆ ಕಿರ್ಚಾಡೋದ್ರಲ್ಲೂ ವ್ಯಾಲಿಡ್ ಪಾಯಿಂಟ್ಸ್ ಇದ್ದರೆ ಮಾತ್ರನೇ ಅವ್ರಿಗೆ ಅಪ್ರಿಷಿಯೇಷನ್ ಸಿಗ್ತಿದೆ. ಇಲ್ಲ ಅಂತಂದರೆ ಸುದೀಪ್ ಸರ್ ಅವರು ಇನ್ಪುಟ್ಸ್ ಕೊಡ್ತಾನೇ ಇದ್ದಾರೆ. ಆ ಡಿಫರೆನ್ಸ್ನ ಧ್ರುವ ಅವರು ಅರ್ಥ ಮಾಡಿಕೊಂಡ್ರೆ ಅವ್ರಿಗೆ ಒಳ್ಳೆಯದಾಗತ್ತೆ. ಸೊ ಹಾಗೆ ಧ್ರುವ ಅವರ ಕಾನ್ವರ್ಸೇಷನ್ ಆದಮೇಲೆ, ಆ ಗಲಾಟೆ ಎಲ್ಲ ಆದಮೇಲೆ ಒಂದು ಬಿಗ್ ಬಾಸ್ ಒಂದು ಡಿಸಿಷನ್ ತೊಗೊತಾರೆ. ಸೊ ಈ ಜಂಟಿಗಳಲ್ಲಿ ನನಗೆ ನಂಗೆ ಸ್ಟಾರ್ಟಿಂಗ್ ಫಸ್ಟ್ ವೀಕಿಂದನೂ ಯಾವಾಗ ಜಂಟಿ ಮಾಡಿದ್ರೋ ಹಾಗೆ ಫಸ್ಟ್ ವೀಕಿಂದನೇ ಅನಿಸ್ತಾ ಇತ್ತು ಈ ಜಂಟಿಯಲ್ಲಿ
ಇಬ್ಬರಲ್ಲಿ ಒಬ್ಬರು ಪೂರ್ ಪರ್ಫಾರ್ಮೆನ್ಸ್ ಆದರೂ ಇನ್ನೊಬ್ಬರು ಒಳ್ಳೆ ಪರ್ಫಾರ್ಮೆನ್ಸ್ ಕೊಡೋರಿಗೆ ಇಂಪ್ಯಾಕ್ಟ್ ಆಗುತ್ತೆ ಅಂತ. ಆ್ಯಂಡ್ ಆ ಥರ ಇಂಪ್ಯಾಕ್ಟ್ ಆಗಿ ಹೊರಗೊಟ್ಟೋದ್ರೆ ಅವ್ರಿಗೆ ಇನ್ನೊಂದು ಸತಿ ಬಿಗ್ ಬಾಸ್ ಮನೆಗೆ ಬರೋ ಚಾನ್ಸ್ ಕೂಡ ಹೋಗುತ್ತೆ. ಸೊ ಹಾಗಾಗಿ ಎಲ್ಲೋ ಅನ್ಫೇರ್ ಅನಿಸ್ತಾಯಿತ್ತು ನನಗೆ ಈ ಜಂಟಿಗಳಲ್ಲೂ. ಮೇ ಬಿ 1 ಡೇ 2 ಡೇ ಈಸ್ ಫೈನ್, ಬಟ್ 2 ವೀಕ್ಸು ಜಂಟಿಗಳಲ್ಲಿ ನನಗೆಲ್ಲೋ ಒಬ್ರಿಗಾದರೂ ಮೋಸ ಆಗುತ್ತೆ ಅನಿಸ್ತಾಯಿತ್ತು. ಬಟ್ ಸೋಮವಾರ ಎಪಿಸೋಡಲ್ಲಿ ಐ ಥಿಂಕ್ ಬಿಗ್ ಬಾಸ್ದು ಒಳ್ಳೆ ಡಿಸಿಷನ್ ಆಯಿತು. ಈ ಜಂಟಿಗಳನ್ನ ಬ್ರೇಕ್ ಮಾಡಿ ಅವ್ರ ಇಂಡಿವಿಜುವಾಲಿಟಿ ಇವಾಗ ನಮ್ಗೆ ನೋಡೋದಕ್ಕೆ ಅವಕಾಶ ಸಿಗತ್ತೆ. ಯಾವಾಗೂ ಈ 2 ವಾರದಲ್ಲಿ ಯಾರ್ಯಾರು ಓಕೆ ನಾನು ಜಂಟಿಗಳಿಗಿರೋದಕ್ಕಿಂತ ಅವ್ರ ಕಡೆ ಸ್ಪೆಂಡ್ ಮಾಡೋದು, ಒಬ್ರಿಗೊಬ್ಬರು ರೀಸನ್ಸ್ ಕೊಡ್ತಿದ್ರು ವೈ ದೇ ಆರ್ ನಾಟ್ ಪರ್ಫಾರ್ಮಿಂಗ್ ಅಂತ. ಇವಾಗ ಸಿನ್ಸ್ ಅವ್ರು ಇಂಡಿವಿಜುವಲ್ ಆಗಿರೋದ್ರಿಂದ ಯಾವ ರೀಸನ್ ಕೊಡ್ತಾರೆ, ಇಲ್ಲ ಅವರು ಇದನ್ನು ಬೆಸ್ಟ್ ಯುಟಿಲೈಸ್ ಮಾಡ್ಕೊತಾರ ಅನ್ನೋದು ನೋಡಬೇಕು. ಬಿಕಾಸ್ ಇದು ಪ್ರೀವಿಯಸ್ಲಿ ಇದ್ದ ಬಿಗ್ ಬಾಸ್ ಆಗಲ್ಲ. ಸೊ ಮೊದಲನೇ ಫಿನಾಲೆ 1 ವಾರದಲ್ಲಿದೆ ಅಂತ ಇದ್ದಾರೆ. ಯಾರು ಬೇಕಾದರೂ ರಿಪ್ಲೇಸ್ ಆಗ್ತಾರೆ ಅಂತ. ನನಗೆ ಜಂಟಿಗಳಿಗೆ ತುಂಬ ಶಾರ್ಟ್ ಡ್ಯೂರೇಷನ್ ಅನಿಸ್ತು. ಬಟ್ ನೋಡೋಣ ಯಾರು ಎಫೆಕ್ಟಿವ್ ಆಗಿ 1 ವೀಕ್ನ ಯೂಸ್ ಮಾಡ್ಕೊತಾರೆ ಅಂತ. ಸೊ ನನಗೆ ಎಲ್ಲರೂ ಪ್ಲಸ್ಸು ಮೈನಸ್ಸು ಒಬ್ಬೊಬ್ಬರ ಜಂಟಿಗೆ ಅವ್ರವ್ರ ಪೇರ್ ಬಗ್ಗೆ ಮಾತಾಡಬೇಕಾದ್ರೆ ಎಲ್ಲ ಯಾವುದೂ ಒಂದು ಸ್ವಲ್ಪ ನ್ಯಾಚುರಲ್ ಅಲ್ಲ. ಓಕೆ ಒಂದು ಗುಡ್ ಬುಕ್ಸಲ್ಲಿ ಇರೋಣ ಅಂತ ಒಂದು ಪಾಸಿಟಿವ್ ಆಗಿ ಹೇಳ್ತಾಯಿದ್ರು. ಯಾವುದೋ ಒಂದು ನೆಗೆಟಿವಿಟಿ ಹೇಳಬೇಕಾದ್ರೆ ಅವರು ಯಾವುದೂ ಕ್ಲಿಯರಾಗಿ ಹೇಳ್ತಿರ್ಲಿಲ್ಲ ಅನ್ನಿಸ್ತು. ಇವಾಗ ನನಗೆ ಜೆನ್ಯೂನ್ ಅನ್ಸಿದ ಪೇರು, ಇಲ್ಲ ಅವ್ರು ಹೇಳಿದ್ರಲ್ಲಿ ಓಕೆ ನಾವು ಕೇಳಿದ್ದು ಇಲ್ಲ ನಾವು ನೋಡಿದ್ದು ಟ್ಯಾಲಿ ಆಗ್ತಾಯಿದ್ದಿದ್ದು ಅಂತಂದರೆ ಅದು ಗಿಲ್ಲಿ ಮತ್ತು ಕಾವ್ಯ ಜೋಡಿ ಅವರು ಮಾತನಾಡಿದಾಗ. ಇನ್ನು ಮಿಕ್ಕ ಅವರೆಲ್ಲ ಏನು ಹೇಳ್ತಾರೆ ಕ್ರೀಮ್ ಹಚ್ಚೋ ಹಾಗೆ ಮಾತಾಡಿದ್ರು ಅಂತ ಅನಿಸ್ತು. ಆ್ಯಂಡ್ ಸೆಕೆಂಡ್ ಪೇರ್ ಬಂದು ಚಂದ್ರಪ್ರಭಾ ಅವರು ಸತೀಶ್ ಅವರು. ಮೇ ಬಿ ಅವರು ಸತೀಶ್ ಅವ್ರಿಗೆ ಇನ್ನೂ ಅರ್ಥ ಆಗಿಲ್ಲ, ಇಲ್ಲ ಪ್ರಭಾ ಅವರು ತಮಾಷೆಗೆ ಅಂದ್ಕೊಂಡಿದ್ದು ಮಾತೇ ರಿಯಲ್ಲಾಗಿ ಅವ್ರು ಮಾಡ್ತಿದ್ದಾರೆ ಅಂದ್ಕೊಂಡ್ರೋ ಇಲ್ವಾ, ಅವ್ರಿಗೆ ರಿಯಲ್ಲಾಗೆ ಆ ಬಾಯಾರಿಕೆಗೆ ಅವ್ರು ಫ್ರಸ್ಟ್ರೇಟ್ ಆಗಿದ್ದು, ಆ 6 hours ವೆಯ್ಟ್ ಆಗಿದ್ದು ಇನ್ನೂ ಅವ್ರು ರಿಯಲೈಸ್ ಆಗ್ತಿಲ್ಲ ಅಂತ ಅನಿಸ್ತಾ ಇದೆ. ಆ 2 ಕಾನ್ವರ್ಸೇಷನ್ ನಂಗೆ ಜೆನ್ಯೂನ್ ಅನಿಸ್ತು. ಇನ್ನು ಮಿಕ್ಕ ಅವರೆಲ್ಲ ಹೇಳಿದಾಗ ನಂಗೆ ಇದು ಪಾಸಿಟಿವ್ ಇತ್ತು, ಇದು ನೆಗೆಟಿವ್ ಇತ್ತು ಅಂತ ಇಟ್ ವಾಸ್ ನಾಟ್ ಜೆನ್ಯೂನ್. ಅಷ್ಟು ಪಾಸಿಟಿವ್ ಇದ್ದಿದ್ದರೆ ಅವ್ರ ಆಟ ನಮ್ಗೆ ಕಾಣಿಸ್ತಿತ್ತು. ಬಟ್ ಆಟನೇ ಕಾಣಿಸ್ತಿಲ್ಲ ಅಂತಂದರೆ ಆ ಪಾಸಿಟಿವ್ ಎಲ್ಲೂ ಪಾಸಿಟಿವ್ ಆಗಿಲ್ಲ ಅಂತ. ಸೊ ನನಗೆ ಈ ಜಂಟಿ ಬ್ರೇಕ್ ಮಾಡಿದಾಗ ಇದು ಅನಿಸಿದ್ದು. ಬಟ್ ಎಲ್ಲೋ ಒಂದು ಕಡೆ ಗಿಲ್ಲಿದು ಕಾವ್ಯದು ಒಂದು ಸ್ವಲ್ಪ ಬಿಕಾಸ್ ಅವ್ರ ಕಂಪ್ಯಾಟಿಬಿಲಿಟಿ ಆಗಿರ್ಬೋದು, ಅವ್ರ ಎಂಟರ್ಟೈನ್ಮೆಂಟ್ ಫ್ಯಾಕ್ಟರ್ ಆಗಿರ್ಬೋದು, ಅವ್ರ ಫ್ರೆಂಡ್ಶಿಪ್ ಆಗಿರ್ಬೋದು, ಇಲ್ಲ ಬ್ರದರ್ಹುಡ್ ಆಗಿರ್ಬೋದು, ಇಟ್ ವಾಸ್ ಗೋಯಿಂಗ್ ಗುಡ್. ಅಂದರೆ ಅವರಿಬ್ಬರು ಇದ್ರೂ ಪ್ಲಸ್ಸು ಮೈನಸ್ ಇದ್ರೂ ದೇ ವರ್ ಬ್ಯಾಲೆನ್ಸಿಂಗ್ ಔಟ್. ಆ್ಯಂಡ್ ಇಬ್ಬರು ಇಂಡಿವಿಜುವಾಲಿಟಿನೂ ಕಾಣಿಸ್ತಿತ್ತು. ಸೊ ಅದೊಂದು ನನಗೆ ಜೆನ್ಯೂನ್ ಕಾನ್ವರ್ಸೇಷನ್ ಅಂತು. ಮತ್ತು ನೆಕ್ಸ್ಟು ಆ ಟಾಸ್ಕ್ ಎಲ್ಲ ಆದಮೇಲೆ, ಸೊ ಎಲ್ಲಿ ಜಂಟಿಗಳೆಲ್ಲ ಇವಾಗ ಇಂಡಿವಿಜುವಲ್ ಆದಮೇಲೆ, ಸೊ ಈ ಫೈನಲಿಸ್ಟಲ್ಲಿ ಒಬ್ಬರನ್ನ ಚೂಸ್ ಮಾಡಬೇಕು ಅಂತ ಟಾಸ್ಕ್ ಕೊಡ್ತಾರೆ. ಇಲ್ಲ ಯಾರು ಆಗಬಾರ್ದು, ಅವ್ರು ಯಾರು ರೀಪ್ಲೇಸ್ ಮಾಡ್ಬೋದು ನೀವು ಅಂತ ಕೇಳ್ತಾರೆ. ನನಗೆ ಅಲ್ಲೂ ಎಲ್ಲೋ ಪಾಯಿಂಟ್ಸ್ ಕೊಟ್ಟಿರೋದ್ರಲ್ಲಿ ನನಗೆ ಕಾಕ್ರೋಚ್ ಇವಾಗ ಸ್ಟಾರ್ಟಿಂಗಿಂದ ಬಂದರೆ ಕಾಕ್ರೋಚ್ ಸುಧೀರ್ ಅವ್ರಿಗೆ ನಾಮಿನೇಟ್ ಮಾಡ್ತಾರೆ. ಮಂಜು ಭಾಷಿಣಿ ಆಗಿರ್ಬೋದು, ಅಭಿಷೇಕ್ ಆಗಿರ್ಬೋದು, ಧನುಷ್ ಆಗಿರ್ಬೋದು, ಮತ್ತು ಇವರು ಧನುಷ್ ಅವರು ಪಾಯಿಂಟ್ಸ್ ಕೊಡಬೇಕಾದ್ರೆ ಅವರು ಸ್ವಲ್ಪ ಸೀರಿಯಸ್ನೆಸ್ ಇರಲಿಲ್ಲ ಅನಿಸ್ತು. ಓಕೆ ಅವ್ರು ಹೇಳ್ತಿದ್ರು ವ್ಯಾಲಿಡ್ ಪಾಯಿಂಟ್ಸು, ಬಟ್ ಸೀರಿಯಸ್ ಆಗಿ ಇಂಪ್ಯಾಕ್ಟ್ಫುಲ್ ಆಗಿರೋ ಕಮೆಂಟ್ ಕೊಟ್ಟಿರಲಿಲ್ಲ. ನಂಗೆ ಇಷ್ಟೂ ಜನ ಸುಧೀರ್ ಅವ್ರ ಮೇಲೆ ಮಾಡ್ತಿದ್ರು ಕೂಡ ನನಗೆಲ್ಲೋ ಸುಧೀರ್ ಅವರು ತುಂಬ ಕರೆಕ್ಟಾಗಿ ಡಿಫೆಂಡ್ ಮಾಡ್ಕೊತಿದ್ರು ಅನಿಸ್ತು. ಯಾರೂ ಅವ್ರನ್ನ ಲಾಕ್ ಮಾಡೋವಂಥ ಪಾಯಿಂಟು ಇಲ್ಲ. ಆ ಫೈಟ್ ಇವರು ಹೇಳ್ತಿರೋ ಪಾಯಿಂಟ್ಸ್ ಜೆನ್ಯೂನ್. ಈ ಅಶ್ವಿನಿ ಅವರು ಅಭಿಷೇಕ ಪೇರಿದ್ರಲ್ಲ, ಅಶ್ವಿನಿ ಅವರು ಕೊಟ್ಟಿದ್ದ ಇನ್ಪುಟ್ಸ್ ಎಲ್ಲೋ ನನಗೆ ಈ ಸುಧೀರ್ ಅವರು ಕೌಂಟ್ರ್ ಕೊಡಬೇಕಾದ್ರೆ ಸುಧೀರ್ದವ್ರದ್ದೇ ಪಾಯಿಂಟ್ ವ್ಯಾಲಿಡ್ ಅನಿಸ್ತಾ ಇತ್ತು. ಇನ್ನು ಮಂಜು ಭಾಷಿಣಿ ಅವ್ರು ತುಂಬ ಒಳ್ಳೆ ವಾಗ್ಮಿ. ಅವ್ರು ಹೇಳಿದ ಪಾಯಿಂಟ್ಸ್ ಸ್ವಲ್ಪ ಕರೆಕ್ಟಾಗಿತ್ತು. ಬಟ್ ಅಗೇನ್ ನಾನು ಹೇಳ್ದಂಗೆ ಸುಧೀರ್ ಅವ್ರದ್ದು ನೋಡಿದಾಗ ಎಲ್ಲೋ ಮಾತಿನ ಚಕಮಕಿಯಲ್ಲಿ
50% 70%ವರೆಗೂ ಮಂಜು ಭಾಷಿಣಿ ಅವ್ರಿಗೆ ಕೊಡ್ಬೋದು. ಬಟ್ ಎಲ್ಲೋ 30% ಒಂದು ಚೂರು ಅಪ್ಪರ್ ಹ್ಯಾಂಡ್ ಸುಧೀರ್ ಅವ್ರದ್ದೇ ಇತ್ತು. ಇನ್ನು ರಾಶಿಕಾ ಆಗಲಿ ಅಶ್ವಿನಿ ಆಗಲಿ ಐ ಥಿಂಕ್ ಇಟ್ ವಾಸ್ ಅವ್ರು ವಾಪಸ್ ಕೊಟ್ಟಿದ್ದ ರೀತಿ ನೋಡಿದ್ರೆ ಅವ್ರಿಗಿಂತ ಅವರಿಬ್ಬರು ಸುಧೀರ್ ಅವ್ರ ಬಗ್ಗೆ ಹೇಳ್ದಂಗೆ ಇರಲಿಲ್ಲ. ಸುಧೀರ್ ಅವರು ಅಶ್ವಿನಿ ಗೌಡ ಮತ್ತು ರಾಶಿಕಾ ಅವ್ರ ಗೇಮ್ ಪ್ಲೇನ ಎಕ್ಸ್ಪೋಸ್ ಮಾಡ್ದಂಗಿತ್ತು, ಎಷ್ಟು ಪೂರ್ ಇದ್ದಾರೆ ಅವ್ರ ಆಟದಲ್ಲಿ ಅಂತ. ಸೊ ನಂಗೆ ಆ ಕಾನ್ವರ್ಸೇಷನಲ್ಲಿ ಡಿಬೇಟ್ ಮೋಡಲ್ಲಿ ಸುಧೀರ್ ಅವ್ರು ಕರೆಕ್ಟು ಅನಿಸಿದ್ರು. ಸೇಮ್ ವಿತ್ ಅಭಿಷೇಕ್ ಹೇಳಿರೋ ಪಾಯಿಂಟ್ಸಲ್ಲಿ ಧನುಷ್ ಅವರು ಅದು ಯಾಕೆ ಆ ಥರ ಕಾಮಿಡಿ ಸೀರಿಯಸ್ನೆಸ್ನ ಕಾಮಿಡಿಯಾಗಿ ಕನ್ವರ್ಟ್ ಮಾಡಿದ್ರೋ ಗೊತ್ತಿಲ್ಲ. ಬಟ್ ನನಗೆ ತುಂಬ ಎಕ್ಸ್ಪೆಕ್ಟ್ ಮಾಡ್ತಿದ್ದೆ ಧನುಷ್ ಅವರಿಂದ ದಟ್ ಹೀಲ್ ಗಿವ್ ಪ್ರಾಪರ್ ಪಾಯಿಂಟ್ಸ್ ಆ್ಯಂಡ್ ಅದು ಫೈಟ್ ಬ್ಯಾಕ್ ಮಾಡ್ತಾರೆ ಆ್ಯಂಡ್ ಸುಧೀರ್ ಅವ್ರು ಬಾಯಿ ಮುಚ್ಚಿಸ್ತಾರೆ ಅಂದ್ಕೊಂಡಿದ್ದೆ. ಅದೆಲ್ಲೂ ಆಗಲಿಲ್ಲ. ನೆಕ್ಸ್ಟು ಬಂದು ಅಶ್ವಿನಿ ಗೌಡ ಅವ್ರಿಗೆ ಗಿಲ್ಲಿ ಮತ್ತು ಕಾವ್ಯ ಅವರು ಪಾಯಿಂಟ್ಸ್ ಕೊಡ್ತಾರೆ. ನನಗೆ ಇಬ್ಬರು ಕಾನ್ವರ್ಸೇಷನಲ್ಲೂ ಐ ಥಿಂಕ್ ದೇ ಸ್ಕಿನ್ಡ್ ಔಟ್ ಅಶ್ವಿನಿ ಮೇಡಮ್ ಅಂತ ಅನಿಸ್ತು. ಇಬ್ಬರು ಲಾಕ್ ಮಾಡೋ ಕೇಪಬಿಲಿಟಿ ಇತ್ತು. ಅಶ್ವಿನಿ ಮೇಡಮ್ ಅದನ್ನು ಲೌಡ್ ವಾಯ್ಸಲ್ಲಿ ಕೌಂಟ್ರ್ ಕೊಡ್ತಿದ್ರು, ಅದೆಲ್ಲೋ ಅಲ್ಲಿ ತೂಕ ಇರಲಿಲ್ಲ ಅನಿಸ್ತಿತ್ತು. ಅವ್ರು ಹೇಳ್ತಿರೋ ವಿಧಾನದಲ್ಲಿ ವಾಯ್ಸ್ ಇತ್ತು, ಬಟ್ ಅದೇ ತಕ್ಕದಂಗೆ ಇವ್ರು ಹಾಕಿರೋ ಕೌಂಟರ್ಗೆ ಜಸ್ಟಿಫಿಕೇಷನ್ ಆಗಿ ಇರಲಿಲ್ಲ ಅಂತ ನನಗನ್ನಿಸ್ತು. ನನಗೆ ಕಾವ್ಯ ಗಿಲ್ಲಿ ಅಶ್ವಿನಿ ಮೇಡಮ್ಗೆ ಪಾಯಿಂಟ್ ಔಟ್ ಮಾಡಿರೋ ವಿಧಾನ ನನಗೆ ಕರೆಕ್ಟ್ ಅನ್ನಿಸ್ತು. ಮತ್ತು ಸ್ಪಂದನ ಅವ್ರಿಗೆ ಜಾನ್ವಿ ಅವರು ಮತ್ತು ಜಾನ್ವಿ ಅವ್ರು ಮಾಡ್ತಾರೆ, ಹಾಗೂ ಧ್ರುವ ಅವ್ರು ಮಾಡ್ತಾರೆ. ಅಗೇನ್ ನಿಮ್ಗೆ ಗೊತ್ತಿರೋಂಗೆ ಧ್ರುವ ಗ್ರಜ್ನ ಕ್ಯಾರಿ ಫಾರ್ವರ್ಡ್ ಮಾಡ್ತಿದ್ದಾರೆ. ನನಗೆಲ್ಲೋ ಅವರು ಮೇ ಬಿ ಆ ಫಸ್ಟ್ ಮಾರ್ನಿಂಗ್ ಹೀಟ್ ಆಫ್ ದ ಮೂಮೆಂಟ್ ಕಾನ್ವರ್ಸೇಷನ್ ಆಗಲಿಲ್ಲ ಅಂದರೆ ಇದು ಒಂದು ಸ್ವಲ್ಪ ಎಫೆಕ್ಟಿವ್ ಆಗಲಿ ಲಾಕಿಂಗ್ ಪಾಯಿಂಟ್ ಅನಿಸ್ತಿತ್ತು. ಬಟ್ ಇದೆಲ್ಲ ಗ್ರಜ್ ಕ್ಯಾರಿ ಫಾರ್ವರ್ಡ್ ಕಾನ್ವರ್ಸೇಷನ್ ಥರ ಅನಿಸ್ತು. ಆ್ಯಂಡ್ ಸ್ಪಂದನದೇ ಒಂದು 10% ಅಪ್ಪರ್ ಹ್ಯಾಂಡ್ ಅನಿಸ್ತು ಸ್ಪಂದನನ ನಾಮಿನೇಟ್ ಮಾಡಬೇಕಾದ್ರೆ. ಮತ್ತು ಇನ್ನೊಬ್ಬರು ಬಂದು ಸ್ಪಂದನ ಮಾಡಿದ್ದು ಜಾನ್ವಿ ಅವರು. ಸೊ ಜಾನ್ವಿ ಪಾಯಿಂಟಲ್ಲೂ ಐ ಥಿಂಕ್ ಇಟ್ ವಾಸ್ ಫೇರ್. ಬಟ್ ಅಗೇನ್ ಅದ್ರ ಜೊತೆ ಒಂದು ಅಡಿಷ್ನಲ್ ಪಾಯಿಂಟ್ಸು ಹಾಕಿದರೆ ಗೇಮ್ ಆಗಿ ಮನೆಯಲ್ಲಿರೋದ್ರ ಬಗ್ಗೆ ಆಗಲಿ ಒಂದು ಆ್ಯಡ್ ಆನ್ ಆಗ್ತಾಯಿತ್ತು. ಬಟ್ ಜನ ಮೆಚ್ಚಿದ್ದಾರೆ, ಅದಕ್ಕೋಸ್ಕರ ಯು ಆರ್ ನಾಟ್ ಡಿಸರ್ವಿಂಗ್ ಅನ್ನೋದು ಟ್ರೂ ಇರ್ಬೋದು. ಬಟ್ ಅಡಿಷ್ನಲ್ ಆಗಿ ಅವರು ಹೇಳಿದ್ರೆ ಇಟ್ ವುಡ್ ಹ್ಯಾವ್ ಆ್ಯಡೆಡ್. ಬಟ್ ನನಗೆ ಇಲ್ಲಿ ಜಾನ್ವಿ ಅವ್ರದ್ದು ಒಂದು 10% ಅಪ್ಪರ್ ಹ್ಯಾಂಡ್ ಅನಿಸ್ತು. ಇದಷ್ಟು ಈ ನಾಮಿನೇಷನ್ಗೆ ಯಾರು ಬೇಡ ಅಂತ ಹೇಳಿದ್ದು. ಮತ್ತು ಮಾಲು ಅವ್ರಿಗೆ ರಕ್ಷಿತಾ ಅವರು ಮಾಡ್ತಾರೆ. ಹಾಗೆ ಮಾಲುಗೆ ರಕ್ಷಿತಾ ಅವ್ರು ಹೇಳ್ತಾರೆ, ಹಾಗೂ ಚಂದ್ರಪ್ರಭಾ ಅವರು ಹೇಳ್ತಾರೆ. ಸೊ ಇವರೇ ಎರಡೂ ಪಾಯಿಂಟ್ಸಲ್ಲಿ ನನಗೇನು ಅಷ್ಟು ಇಂಪ್ಯಾಕ್ಟ್ ಅನಿಸ್ಲಿಲ್ಲ, ಇಲ್ಲ ಕೌಂಟ್ರಲ್ಲೂ ನನಗೆ ಇಂಪ್ಯಾಕ್ಟ್ ಅನಿಸ್ಲಿಲ್ಲ. ಫಸ್ಟ್ ಆಫ್ ಆಲ್ ಮಾಲು ಅವ್ರ ಭಾಷೆ ಅವ್ರು ಹೇಳ್ತಾ ಇರೋ ಸ್ಪೀಡಲ್ಲಿ ಏನು ಹೇಳ್ತಾ ಇದ್ದಾರೆ ಅನ್ನೋದು ಅರ್ಥ ಮಾಡೋದಕ್ಕೆ ಟೈಮ್ ತೊಗೊತಾ ಇದೆ ಅನಿಸ್ತದೆ. ಅದು ಬಟ್ ಒಂದೊಂದು ಅದು ಭಾಷೆ ಪ್ರಾಬ್ಲಮ್ ಅಂತ ಹೇಳ್ತಾ ಇಲ್ಲ. ಬಟ್ ಕೆಲವೊಂದು ಸತಿ ನಾವು ವಾಪಸ್ ಕೊಡಬೇಕಾದ್ರೆ ಸ್ವಲ್ಪ ನಿಧಾನವೇ ಪ್ರಧಾನ ಅಂತಾರಲ್ಲ, ಅದನ್ನು ಅಳವಡಿಸ್ಕೊಂಡ್ರೆ ಮಾಲುಗೆ ಪ್ಲಸ್ ಆಗುತ್ತೆ. ಇಲ್ಲ ಅಂತಂದರೆ ಇವರು ಒಂದು ಹೇಳ್ತಾರೆ, ಅವರು ಏನೋ ಒಂದು ಹೇಳ್ತಾರೆ. ಇಟ್ ಈಸ್ ಲೈಕ್ ಫಸ್ಟ್ ಆಫ್ ಆಲ್ ರಕ್ಷಿತಾ ಹೇಳಿದ್ದು ಅರ್ಥ ಆಗಲಿಲ್ಲ, ಸೇಮ್ ವೇ ಮಾಲು ಹೇಳಿದ್ದು ಅರ್ಥ ಆಗಲಿಲ್ಲ. ಎರಡೂ ನನಗೆ ಡಿಸ್ಕ್ವಾಲಿಫೈಯರ್ ಸಿನಾರಿಯೋ ಥರ ಅನಿಸ್ತು. ಆ್ಯಂಡ್ ಚಂದ್ರಪ್ರಭಾ ಅವರು ಹೇಳಿದ್ದು, ಚಂದ್ರಪ್ರಭಾ ಆಗಲಿ ಡಾಕ್ ಸತೀಶ್ ಅವರು ಹೇಳಿರೋದು ಕೂಡ ನನಗೆಲ್ಲೋ ವೆರಿ ಎಫೆಕ್ಟಿವ್ ಪಾಯಿಂಟ್ ಅಂತ ಅನಿಸ್ಲಿಲ್ಲ. ಹೌದು, ಚಂದ್ರಪ್ರಭಾ ಅವ್ರು ನರೇಟ್ ಮಾಡಬೇಕಾದ್ರೂ ಒಂದು ಸ್ವಲ್ಪ ಚೆನ್ನಾಗಿತ್ತು. ಬಟ್ ಈ ಕೂಡ ಬ್ರಾಟ್ ಸ್ಟ್ರಾಂಗ್ ಪಾಯಿಂಟ್ಸ್ ಅಂತ ಹೇಳ್ಬೋದಾಗಿತ್ತು. ಸೊ ಇದಷ್ಟು ನನ್ನ ಅಭಿಪ್ರಾಯ. ನನಗೆ ಫಸ್ಟ್ ಎಪಿಸೋಡ್ ನೋಡಿದಾಗ ನಿಮಗೂ ಇದೇ ಅನಿಸಿದ್ರೆ, ಇಲ್ಲ ಬೇರೆ ನಾನು ಹೇಳಿರೋದಕ್ಕಿಂತ ವಿಭಿನ್ನವಾಗಿದ್ದರೆ ಕಮೆಂಟ್ಸಲ್ಲಿ ತಿಳ್ಕೊಡಿ. ಇಷ್ಟ ಆದಲ್ಲಿ ಶೇರ್ ಮಾಡಿ ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಧನ್ಯವಾದಗಳು. ಥ್ಯಾಂಕ್ ಯು. ಆ್ಯಂಡ್ ಇನ್ನಷ್ಟು ವೀಡಿಯೋಗಳ್ನ ಅಪ್ಲೋಡ್ ಮಾಡ್ತಾನೇ ಇರ್ತೀನಿ. ಪ್ಲೀಸ್ ನಿಮ್ಮ ಪ್ರೋತ್ಸಾಹ ತುಂಬ ಇಂಪಾರ್ಟೆಂಟು. ಸಬ್ಸ್ಕ್ರೈಬ್ ಮಾಡಿ. ಇಲ್ಲ ಏನಾದರೂ ನಿಮಗೆ ಕಂಟೆಂಟಲ್ಲಿ ನಿಮ್ಮ ಒಪಿನಿಯನ್ನು ಡಿಬೇಟ್ ಮೋಡ್ ಥರ ಮಾಡ್ಬೋದು ಅಂತಂದರೆ, ನಿಮ್ಮ ಒಪಿನಿಯನ್ ಹೇಳೋದ್ರ ಬಗ್ಗೆ ಮಾತಾಡಬೇಕು ಅಂದರೆ ಅದನ್ನು ತಿಳಿಸ್ಕೊಡಿ. ನಾನು ನೆಕ್ಸ್ಟ್ ವೀಡಿಯೋ ಅಲ್ಲಿ
ನಿಮ್ಮ ಮಾಡಿರೋ ಕಮೆಂಟ್ ಬಗ್ಗೆ ನಾನು ಪಿಕ್ ಮಾಡಿ ಆ ಕ್ಲಾರಿಫಿಕೇಷನ್ ಆಗಲಿ ಇಲ್ಲ ನೀವು ಅಂದ್ಕೊಂಡಿದ್ದು ನನಗೂ ಅನಿಸ್ತಾ ಇದೆಯಾ ಅನ್ನೋದು ನಾನು ವ್ಯಕ್ತಪಡಿಸ್ತೀನಿ. ಥ್ಯಾಂಕ್ ಯು, ಧನ್ಯವಾದಗಳು.